ಭಾರತದಲ್ಲಿ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿಯ ಸಾಲದ ಅಗತ್ಯಗಳನ್ನು ಈ ಕೆಳಗಿನ ಯಾವ ಸಂಸ್ಥೆಗಳು ನೋಡಿಕೊಳ್ಳುತ್ತವೆ? ಸರಿಯಾದ ಉತ್ತರ ನಬಾರ್ಡ್, ನ್ಯಾಷನಲ್ ಬ್ಯಾಂಕ್ ಫಾರ್ ರೂರಲ್ ಡೆವಲಪ್ಮೆಂಟ್. ಈ ಬ್ಯಾಂಕು, ನಬಾರ್ಡ್ ಬ್ಯಾಂಕು ಭಾರತದಲ್ಲಿ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿಯ ಸಾಲದ ಅಗತ್ಯತೆಗಳನ್ನು ನೋಡಿಕೊಳ್ಳುತ್ತದೆ. ನಬಾರ್ಡ್ನ ವಿಸ್ತೃತ ರೂಪವನ್ನು ಕೇಳ್ತಾ ಇರ್ತಾರೆ, ನ್ಯಾಷನಲ್ ಬ್ಯಾಂಕ್ ಆಫ್ ಅಗ್ರಿಕಲ್ಚರಲ್ ಆ್ಯಂಡ್ ರೂರಲ್ ಡೆವಲಪ್ಮೆಂಟ್ ಬ್ಯಾಂಕ್. ನೆಕ್ಸ್ಟ್, ಭಾರತದಲ್ಲಿ ಈ ಕೆಳಗಿನ ಯಾವ ತೆರಿಗೆಯನ್ನು ರಾಜ್ಯ ಸರ್ಕಾರಗಳು ವಿಧಿಸುತ್ತವೆ? ನೋಡಿ, ಮದ್ಯದ ಮೇಲಿನ ಅಬಕಾರಿ ಸುಂಕ, ಬಂಡವಾಳ ಲಾಭ ತೆರಿಗೆ, ಕಸ್ಟಮ್ ತೆರಿಗೆ, ನಿಗಮ ತೆರಿಗೆ. ಈ ಯಾವ ತೆರಿಗೆಗಳನ್ನು ಕೇವಲ ರಾಜ್ಯ ಸರ್ಕಾರಗಳು ವಿಧಿಸುತ್ತವೆ? ಸರಿಯಾದ ಉತ್ತರ ಈ ಮದ್ಯದ ಮೇಲಿರತಕ್ಕಂಥ ಅಬಕಾರಿ ಸುಂಕ ಪ್ರೊಡಕ್ಷನ್. ಈ ಮದ್ಯದ ಮೇಲಿರತಕ್ಕಂಥ ಅಬಕಾರಿ ಸುಂಕವನ್ನು ರಾಜ್ಯ ಸರ್ಕಾರಗಳು ವಿಧಿಸುತ್ತವೆ. ಈ ನಿಗಮ ತೆರಿಗೆ, ಕಸ್ಟಮ್ ಟ್ಯಾಕ್ಸ್ ಮತ್ತು ಬಂಡವಾಳ ಲಾಭ ತೆರಿಗೆಗಳು ಇವು ರಾಜ್ಯ ಸರ್ಕಾರವು ವಿಧಿಸುವಂತಹ ಸುಂಕ. ನೆಕ್ಸ್ಟು, ಭಾರತದಲ್ಲಿ ಹೆಚ್ಚಿನ ಸಂಖ್ಯೆಯ ಮಹಿಳೆಯರನ್ನು ನೇಮಕ ಮಾಡುವ ಉದ್ಯಮ ಯಾವುದು? ನೋಡಿ, ಚಹಾ ಉದ್ಯಮ, ಜವಳಿ ಉದ್ಯಮ, ಸೆಣಬಿನ ಉದ್ಯಮ, ಕಲ್ಲಿದ್ದಲಿನ ಉದ್ಯಮ. ಸರಿಯಾದ ಉತ್ತರ ಚಹಾ ಉದ್ಯಮ. ಭಾರತದಲ್ಲಿ ಹೆಚ್ಚಿನ ಸಂಖ್ಯೆಯ ಮಹಿಳೆಯರನ್ನು ನೇಮಕ ಮಾಡುವ ಉದ್ಯಮ ಚಹಾ ಉದ್ಯಮ. ಈ ಕೆಳಗಿನವುಗಳಲ್ಲಿ ಯಾವುದು ವಾಣಿಜ್ಯ ಬೆಳೆ ಅಲ್ಲ? ಸೆಣಬು, ನೆಲಗಡಲೆ, ಜೋವರ್, ಕಬ್ಬು. ಜೋವರ್ ಮತ್ತು ಕಬ್ಬು. ಸರಿಯಾದ ಉತ್ತರ ಜೋವರ್ ಇದು ವಾಣಿಜ್ಯ ಬೆಳೆ ಅಲ್ಲ, ಜೋಳ. ಈ ಸೆಣಬು, ನೆಲಗಡಲೆ ಮತ್ತು ಕಬ್ಬು ಇವೆಲ್ಲವೂ ಸಮೇತ ವಾಣಿಜ್ಯ ಬೆಳೆಗಳು. ನೆಕ್ಸ್ಟ್, ಯುರೋಪಿಯನ್ ಒಕ್ಕೂಟದ ಸದಸ್ಯ ರಾಷ್ಟ್ರಗಳಿಗೆ ಸಾಮಾನ್ಯ ಕರೆನ್ಸಿಯನ್ನು ಈ ಕೆಳಗಿನ ಯಾವ ಒಪ್ಪಂದದಡಿಯಲ್ಲಿ ಒದಗಿಸಲಾಗುತ್ತದೆ? ಸಾಮಾನ್ಯವಾದಂಥ ಒಂದು ಕರೆನ್ಸಿಯನ್ನು ಯುರೋಪಿಯನ್ ಒಕ್ಕೂಟ ಸದಸ್ಯಗಳ ರಾಷ್ಟ್ರಗಳಿಗೆ ಸಾಮಾನ್ಯ ಕರೆನ್ಸಿಯನ್ನು ಯಾವ ಒಪ್ಪಂದ? ನೋಡಿ, ಈ ಬ್ರೆಜಿಲ್ ಒಪ್ಪಂದ, ಜಿನೆವಾ ಒಪ್ಪಂದ, ಮ್ಯಾಸ್ಟ್ರಿಚ್ ಒಪ್ಪಂದ, ವರ್ಸೇಲ್ ಒಪ್ಪಂದ. ಸರಿಯಾದ ಒಪ್ಪಂದ ಮ್ಯಾಸ್ಟ್ರಿಚ್ ಒಪ್ಪಂದ. ಯುರೋಪಿಯನ್ ಒಕ್ಕೂಟದ ಸದಸ್ಯ ರಾಷ್ಟ್ರಗಳಿಗೆ ಸಾಮಾನ್ಯ ಕರೆನ್ಸಿಯನ್ನು ಈ ಮ್ಯಾಸ್ಟ್ರಿಚ್ ಒಪ್ಪಂದ ಮೂಲಕ ಒದಗಿಸಲಾಗುತ್ತದೆ. ಹಾಗಾದರೆ ಸೆಬಿ ಎಂದರೆ ಏನು? ಸರಿಯಾದ ಉತ್ತರ ಸೆಕ್ಯೂರಿಟಿ ಆ್ಯಂಡ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ. ಸೆಕ್ಯೂರಿಟಿ ಆ್ಯಂಡ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ, ಸೆಬಿ. ಹಣಕಾಸು ಮಾರುಕಟ್ಟೆ ಅಥವಾ ಬಂಡವಾಳ ಮಾರುಕಟ್ಟೆಗೆ ಸಂಬಂಧಿಸಿದಂತಹ ಒಂದು ಬ್ಯಾಂಕ್ ಇದು ಸೆಬಿ. ನೆಕ್ಸ್ಟ್, ಮ್ಯೂಚುವಲ್ ಫಂಡ್ಗಳು ಮತ್ತು ಷೇರು ಮಾರುಕಟ್ಟೆಗಳು. ಮೂಲ ನಿಯಂತ್ರಕ ಪ್ರಾಧಿಕಾರ ಇರುವುದು ಯಾರಿಗೆ? ನೋಡಿ, RBIಗೆ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾಗೆ ಅಥವಾ ಭಾರತ ಸರ್ಕಾರ. ಸೆಬಿ ಷೇರು ವಿನಿಮಯ ಕೇಂದ್ರಗಳು. ಸರಿಯಾದ ಉತ್ತರ ಸೆಬಿಗೆ ಈ ಮ್ಯೂಚುವಲ್ ಫಂಡ್ಗಳು ಮತ್ತು ಷೇರು ಮಾರುಕಟ್ಟೆಗಳು, ಮ್ಯೂಚುವಲ್ ಫಂಡ್ಗಳು ಮತ್ತು ಷೇರು ಮಾರುಕಟ್ಟೆಗಳ ಮೂಲ ನಿಯಂತ್ರಕ ಪ್ರಾಧಿಕಾರವಿರುವುದು ಸೆಬಿ, ಸೆಕ್ಯೂರಿಟಿ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ. ವಾಣಿಜ್ಯ ವಿಭಾಗದಲ್ಲಿ
ಯಾವ ಅಂಶದೊಂದಿಗೆ ಕರಡಿ ಮತ್ತು ಗೂಳಿ ಸಂಬಂಧ ಹೊಂದಿವೆ? ಒಂದು ಕಮರ್ಷಿಯಲ್ ಡಿಪಾರ್ಟ್ಮೆಂಟಲ್ಲಿ ನಾವು ಕಡಿತೀವಿ ಬುಲ್ ಆ್ಯಂಡ್ ಬಿಯರ್ ಅಂತ, ಅದು ಯಾವುದಕ್ಕೆ ಸಂಬಂಧಿಸಿದೆ? ಬುಲ್ ಆ್ಯಂಡ್ ಬಿಯರ್, ಕರಡಿ ಮತ್ತು ಗೂಳಿ ಯಾವುದಕ್ಕೆ ಸಂಬಂಧಿಸಿದೆ? ವಿದೇಶಿ ವ್ಯಾಪಾರ, ಷೇರು ವಿನಿಮಯ ಮಾರುಕಟ್ಟೆ, ಬ್ಯಾಂಕಿಂಗ್, ಅಂತಾರಾಷ್ಟ್ರೀಯ ಹಣಕಾಸು. ಸರಿಯಾದ ಉತ್ತರ ಷೇರು ವಿನಿಮಯ ಮಾರುಕಟ್ಟೆ. ಬುಲ್ ಆ್ಯಂಡ್ ಬಿಯರ್ನ ನಾವು ಪ್ರತಿನಿತ್ಯ ನ್ಯೂಸ್ ಪೇಪರಲ್ಲಿ ನಾವು ಕಾಣಬಹುದು. ಅದರಲ್ಲಿ ಎಕ್ಸ್ಪ್ಲನೇಷನ್ ಮಾಡಿರ್ತಾರೆ ಕರಡಿ ಮತ್ತು ಗೂಳಿ ಕುಣಿತ ಅಂತ. ಸೊ ವಾಣಿಜ್ಯ ವಿಭಾಗದಲ್ಲಿ ಕರಡಿ ಮತ್ತು ಗೂಳಿಯನ್ನು ನಾವು ಷೇರು ವಿನಿಮಯ ಮಾರುಕಟ್ಟೆಯ ಸಂಬಂಧಕ್ಕೆ ಹೋಲಿಸುತ್ತೇವೆ. ರಾಜ್ಯ ಹಣಕಾಸು ನಿಗಮಗಳು ಮುಖ್ಯವಾಗಿ ಯಾವುದರ ಅಭಿವೃದ್ಧಿಗೆ ನೆರವು ನೀಡುತ್ತವೆ? ರಾಜ್ಯ ಹಣಕಾಸು ನಿಗಮಗಳು ಮುಖ್ಯವಾಗಿ ಯಾವುದರ ಅಭಿವೃದ್ಧಿಗೆ ನೆರವು ನೀಡುತ್ತವೆ? ನೋಡಿ, ಸಣ್ಣ ಮತ್ತು ಮಧ್ಯಮ ಪ್ರಮಾಣದ ಕೈಗಾರಿಕೆಗಳು, ಕೃಷಿ ಸಾಗಾಣಿಕೆ ಕೇಂದ್ರಗಳು, ಹತ್ತಿ ಉದ್ಯಮ, ದೊಡ್ಡ ಪ್ರಮಾಣದ ಕೈಗಾರಿಕೆಗಳು. ಸರಿಯಾದ ಉತ್ತರ ಇದನ್ನು ನನ್ನ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ, ಇದಕ್ಕೆ ಪ್ರಮುಖ ಉತ್ತರವನ್ನು. ನೆಕ್ಸ್ಟ್, ಈ ಕೆಳಗಿನ ಯಾವ ಕ್ಷೇತ್ರದಲ್ಲಿ ಭಾರತದ ಮೊದಲ ಸಹಕಾರ ಆಂದೋಲನವನ್ನು ಪ್ರಾರಂಭಿಸಲಾಯಿತು? ಈ ಕೆಳಗಿನ ಯಾವ ಕ್ಷೇತ್ರದಲ್ಲಿ ಭಾರತದ ಮೊದಲ ಸಹಕಾರ ಆಂದೋಲನವನ್ನು ಪ್ರಾರಂಭಿಸಲಾಯಿತು? ನೋಡಿ, ಕೃಷಿ ಸಾಲ, ಕೃಷಿ ಚಟುವಟಿಕೆಗಳು, ಗ್ರಾಹಕರ ಸಹಕಾರ, ಕೃಷಿ ಮಾರುಕಟ್ಟೆ. ಸರಿಯಾದ ಉತ್ತರ ಕೃಷಿ ಸಾಲ. ಭಾರತದ ಮೊದಲ ಸಹಕಾರ ಆಂದೋಲನ ಕೃಷಿ ಸಾಲಕ್ಕಾಗಿ ಪ್ರಾರಂಭಿಸಲಾಯಿತು. ನೆಕ್ಸ್ಟ್, ಈ ಕೆಳಗಿನ ಯಾವ ತೆರಿಗೆಗಳು ಪ್ರಗತಿಪರ ತೆರಿಗೆ ಅಂದರೆ ಪ್ರೋಗ್ರೆಸಿವ್ ಟ್ಯಾಕ್ಸ್? ಯಾವುದು ಪ್ರೋಗ್ರೆಸಿವ್ ಟ್ಯಾಕ್ಸ್? ನೋಡಿ, ಆದಾಯ ತೆರಿಗೆ, ಇನ್ಕಮ್ ಟ್ಯಾಕ್ಸ್ ಪ್ರೋಗ್ರೆಸಿವ್ ಟ್ಯಾಕ್ಸು, ಅಥವಾ ಕಸ್ಟಮ್ ಟ್ಯಾಕ್ಸ್, ಮಾರಾಟ ತೆರಿಗೆ, ಅಬಕಾರಿ ಸುಂಕ. ಸರಿಯಾದ ಉತ್ತರ ಆದಾಯ ತೆರಿಗೆ. ಈ ಇನ್ಕಮ್ ಟ್ಯಾಕ್ಸ್ ಎನ್ನುವುದು ಪ್ರೋಗ್ರೆಸಿವ್ ಟ್ಯಾಕ್ಸ್, ಪ್ರಗತಿಪರ ತೆರಿಗೆ. ನೆಕ್ಸ್ಟ್, ಜನಸಂಖ್ಯಾ ಯೋಜನಾ ನೀತಿಯನ್ನು ಯಾವ ವರ್ಷದಲ್ಲಿ ಭಾರತ ಸರ್ಕಾರ ಅಳವಡಿಸಿಕೊಂಡಿದೆ? ಜನಸಂಖ್ಯಾ ಯೋಜನಾ ನೀತಿ ನೋಡಿ, 1947, 56, 52, 62. ಸರಿಯಾದ ಉತ್ತರ 1952. 1952ರಲ್ಲಿ ಈ ಜನಸಂಖ್ಯಾ ಯೋಜನಾ ನೀತಿಯನ್ನು ಭಾರತ ಸರ್ಕಾರ ಅಳವಡಿಸಿಕೊಂಡಿತು. ನೆಕ್ಸ್ಟು, ಈ ಕೆಳಗಿನ ಯಾವ ತೆರಿಗೆಯನ್ನು ಕೇಂದ್ರ ಸರ್ಕಾರ ವಿಧಿಸುತ್ತದೆ ಮತ್ತು ರಾಜ್ಯ ಸರ್ಕಾರಗಳಿಂದ ಸಂಗ್ರಹಿಸಿ ಸ್ವಾಧೀನಪಡಿಸಿಕೊಳ್ಳುತ್ತದೆ? ಸರಿ ಕೇಳಿ, ಈ ಕೆಳಗಿರ್ತಕ್ಕಂಥ ಯಾವ ಟ್ಯಾಕ್ಸನ್ನು ಕೇಂದ್ರ ಸರ್ಕಾರ ವಿಧಿಸುತ್ತಷ್ಟೇ ಮತ್ತು ರಾಜ್ಯ ಸರ್ಕಾರಗಳು ಸಂಗ್ರಹಿಸ್ತವೆ. ಕೇಂದ್ರ ಸರ್ಕಾರವು ವಿಧಿಸಿರ್ತಕ್ಕಂತಹ ಟ್ಯಾಕ್ಸನ್ನು ರಾಜ್ಯ ಸರ್ಕಾರಗಳು ಸಂಗ್ರಹಿಸಿ ಕೇಂದ್ರ ಸರ್ಕಾರಕ್ಕೆ ಕೊಡ್ತವೆ. ರಾಜ್ಯ ಸರ್ಕಾರಗಳು ಸಂಗ್ರಹಿಸಿ ಸ್ವಾಧೀನಪಡಿಸಿಕೊಳ್ಳುತ್ತದೆ. ಅಂದರೆ ರಾಜ್ಯ ಸರ್ಕಾರಗಳು ಸಂಗ್ರಹಿಸಿ ಕೇಂದ್ರ ಸರ್ಕಾರಕ್ಕೆ ಕೊಡುವಂತಹ ಟ್ಯಾಕ್ಸ್ ಯಾವುದು? ಆದರೆ ಇದನ್ನು ವಿಧಿಸುವಂಥದ್ದು ಯಾವುದು? ಕೇಂದ್ರ ಸರ್ಕಾರ. ಸರಿಯಾದ ಉತ್ತರ ಸ್ಟ್ಯಾಂಪ್ ಡ್ಯೂಟೀಸ್. ಈ ಸ್ಟ್ಯಾಂಪ್ ಡ್ಯೂಟೀಸ್ನ ಕೇಂದ್ರ ಸರ್ಕಾರ ವಿಧಿಸುತ್ತದೆ ಮತ್ತು ರಾಜ್ಯ ಸರ್ಕಾರಗಳಿಂದ ಸಂಗ್ರಹಿಸಿ ಸ್ವಾಧೀನಪಡಿಸಿಕೊಳ್ಳುತ್ತದೆ. ನೆಕ್ಸ್ಟ್, ಟ್ರಿಪ್ಸ್ ಮತ್ತು ಟ್ರಿಮ್ಸ್ ಈ ಪದಗಳು ಯಾವುದಕ್ಕೆ ಸಂಬಂಧಿಸಿವೆ? ನೋಡಿ, ನಾಫ್ಟಾ, ಸಫ್ಟಾ, EFTA, ಗ್ಯಾಟ್. ಸರಿಯಾದ ಉತ್ತರ ಗ್ಯಾಟ್. ಈ ಟ್ರಿಪ್ಸ್ ಮತ್ತು ಟ್ರಿಮ್ಸ್ ಎನ್ನುವಂತಹ ಪದಗಳನ್ನು ಗ್ಯಾಟ್ನಲ್ಲಿ ನಾವು ಬಳಸ್ತೇವೆ. ನೆಕ್ಸ್ಟ್, ಭಾರತದಲ್ಲಿ ಹೊಸ ಉದಾರೀಕರಣಗೊಂಡ ಕೈಗಾರಿಕಾ ನೀತಿಯನ್ನು ಯಾವ ವರ್ಷದಲ್ಲಿ ಘೋಷಿಸಲಾಯಿತು? ಭಾರತದಲ್ಲಿ ಹೊಸ ಉದಾರೀಕರಣಗೊಂಡಿರ್ತಕ್ಕಂಥ ಕೈಗಾರಿಕೆಗಳನ್ನು ಯಾವ ವರ್ಷದಲ್ಲಿ ಘೋಷಿಸಲಾಯಿತು?
ಸರಿಯಾದ ಉತ್ತರ 1991. 1991ರಲ್ಲಿ ಭಾರತದಲ್ಲಿ ಈ ಹೊಸ ಉದಾರೀಕರಣಗೊಂಡಿರತಕ್ಕಂತಹ ಕೈಗಾರಿಕೆಗಳ ನೀತಿಯನ್ನು ಘೋಷಿಸಲಾಯಿತು. ನೆಕ್ಸ್ಟ್, ಯಾವ ಪಂಚವಾರ್ಷಿಕ ಯೋಜನೆಯಲ್ಲಿ ರಾಷ್ಟ್ರೀಯ ಆದಾಯದ ವಾರ್ಷಿಕ ಬೆಳವಣಿಗೆಯ ದರ ಕಡಿಮೆ? ರಾಷ್ಟ್ರೀಯ ಆದಾಯದ ವಾರ್ಷಿಕ ಬೆಳವಣಿಗೆ ದರ ಯಾವ ಪಂಚವಾರ್ಷಿಕ ಯೋಜನೆಯಲ್ಲಿ ಕಡಿಮೆ ಆಯಿತು ಅಂತ 2ನೇದು, 3ನೇ, 5ನೇ, 6ನೇ ಅಂತ ಆಪ್ಷನ್ಸ್ ಕೊಟ್ಟಿದ್ದಾರೆ. ಸರಿಯಾದ ಉತ್ತರ 3ನೇ ಪಂಚವಾರ್ಷಿಕ ಯೋಜನೆ. ಈ 3ನೇ ಪಂಚವಾರ್ಷಿಕ ಯೋಜನೆಯಲ್ಲಿ ರಾಷ್ಟ್ರೀಯ ಆದಾಯದ ವಾರ್ಷಿಕ ಬೆಳವಣಿಗೆ ದರ ಇಳಿಮುಖವಾಗ್ತಾ ಹೋಗುತ್ತೆ. ನೆಕ್ಸ್ಟ್, 1992ರ ಚೆಲ್ಲಯ್ಯ ಸಮಿತಿಯು ಯಾವುದರ ಕೂಲಂಕುಷ ಪರೀಕ್ಷೆಗೆ ಸಂಬಂಧಿಸಿದೆ? ಚೆಲ್ಲಯ್ಯ ಸಮಿತಿಯು ಯಾವುದರ ಪರೀಕ್ಷೆಗೆ ಸಂಬಂಧಿಸಿದೆ ಅಂತ ಚೆಲ್ಲಯ್ಯ ಸಮಿತಿ ನೋಡಿ, ಸಾರ್ವಜನಿಕ ವಲಯದ ಸಂಸ್ಥೆಗಳು, ಹಣಕಾಸು ವ್ಯವಸ್ಥೆ, ತೆರಿಗೆ ವ್ಯವಸ್ಥೆ, ಪೇಟೆಂಟ್ ಮತ್ತು ಹಕ್ಕುಸ್ವಾಮ್ಯ. ಸರಿಯಾದ ಉತ್ತರ ತೆರಿಗೆ ವ್ಯವಸ್ಥೆ. ಟ್ಯಾಕ್ಸ್ ಸಿಸ್ಟಮ್. ಚೆಲ್ಲಯ್ಯ ಸಮಿತಿಯು ಟ್ಯಾಕ್ಸ್ ಸಿಸ್ಟಮನ್ನು ಕೂಲಂಕುಷವಾಗಿ ಪರೀಕ್ಷೆ ಮಾಡುವುದಕ್ಕೆ ಸಂಬಂಧಿಸಿದೆ. ಇದು 1992ರಲ್ಲಿ ಈ ಸಮಿತಿಯನ್ನು ರಚಿಸಲಾಯಿತು. ತೆರಿಗೆ ವ್ಯವಸ್ಥೆಗೆ ಸಂಬಂಧಪಟ್ಟಂತಹ ಸಮಿತಿ ಯಾವುದು ಅಂತ ಕೇಳಿದರೆ, ತೆರಿಗೆ ವ್ಯವಸ್ಥೆಯನ್ನು ಕೂಲಂಕುಷವಾಗಿ ಪರೀಕ್ಷೆ ಮಾಡಲು ರಚಿಸಿದಂತಹ ಪ್ರಮುಖ ಸಮಿತಿ ಯಾವುದು ಅಂದರೆ ಅದು ಚೆಲ್ಲಯ್ಯ ಸಮಿತಿ. ಚೆಲ್ಲಯ್ಯ ಸಮಿತಿ ಯಾವುದಕ್ಕೆ ಸಂಬಂಧಿಸಿದೆ ಅಂದರೆ ಅದು ತೆರಿಗೆ ವ್ಯವಸ್ಥೆಗೆ ಸಂಬಂಧಿಸಿದೆ, ಟ್ಯಾಕ್ಸ್ ಸಿಸ್ಟಮ್ಗೆ ಸಂಬಂಧಿಸಿದೆ. ಹಾಗಾದರೆ ತೆರಿಗೆ ವ್ಯವಸ್ಥೆಗೆ ಸಂಬಂಧಪಟ್ಟಂತಹ ಚೆಲ್ಲಯ್ಯ ಸಮಿತಿಯನ್ನು ಯಾವ ವರ್ಷದಲ್ಲಿ ರಚಿಸಲಾಯಿತು ಅಂದರೆ 1992. ಹೀಗೆ ಪ್ರಶ್ನೆಗಳನ್ನು ಟ್ವಿಸ್ಟ್ ಮಾಡಿ ಕೇಳ್ತಾ ಹೋಗ್ತಾನೆ. 1992ರಲ್ಲಿ ಈ ಚೆಲ್ಲಯ್ಯ ಸಮಿತಿಯನ್ನು ತೆರಿಗೆ ವ್ಯವಸ್ಥೆಗೆ ಕೂಲಂಕುಷ ಪರೀಕ್ಷೆಗಾಗಿ ಜಾರಿಗೆ ಮಾಡಲಾಯಿತು ಅಥವಾ ರಚಿಸಲಾಯಿತು. ನೆಕ್ಸ್ಟ್, ಆರ್ಥಿಕ ಯೋಜನೆ ಇದರ ಲಕ್ಷಣ ಇದಾಗಿದೆ. ಎಕನಾಮಿಕ್ ಪ್ಲಾನಿಂಗ್ನ ಲಕ್ಷಣ ಏನು ಅಂತ: ಬಂಡವಾಳಶಾಹಿ ಆರ್ಥಿಕತೆ, ಸಮಾಜವಾದಿ ಆರ್ಥಿಕತೆ, ಮಿಶ್ರ ಆರ್ಥಿಕತೆ, ಉಭಯ ಆರ್ಥಿಕತೆ. ಸರಿಯಾದ ಉತ್ತರ ಸಮಾಜವಾದಿ ಆರ್ಥಿಕತೆ. ಆರ್ಥಿಕ ಯೋಜನೆಯ ಪ್ರಮುಖ ಲಕ್ಷಣ ಅಂದರೆ ಸಮಾಜವಾದಿ ಆರ್ಥಿಕತೆ. ಈ ಕೆಳಗಿನವುಗಳಲ್ಲಿ ಮಿಶ್ರ ಆರ್ಥಿಕತೆಯ ಲಕ್ಷಣ ಯಾವುದು? ಮಿಶ್ರ ಆರ್ಥಿಕತೆ ಅಂದರೆ ಸಣ್ಣ ಪ್ರಮಾಣದ ಮತ್ತು ದೊಡ್ಡ ಪ್ರಮಾಣದ ಕೈಗಾರಿಕೆಗಳ ಸಹಬಾಳ್ವೆ. ಚಿಕ್ಕ ಪ್ರಮಾಣದ ಕೈಗಾರಿಕೆ ಮತ್ತು ದೊಡ್ಡ ಪ್ರಮಾಣದ ಕೈಗಾರಿಕೆ ಇವೆರಡರ ಸಹಬಾಳ್ವೆ. ಬಿ ಅಂದರೆ ಖಾಸಗಿ ಮತ್ತು ಸಾರ್ವಜನಿಕ ವಲಯಗಳ ಸಹಬಾಳ್ವೆ. ಸಿ ಕೃಷಿ ಮತ್ತು ಭಾರಿ ಕೈಗಾರಿಕೆಗಳ ದೊಡ್ಡ ಕೈಗಾರಿಕೆಗಳ ಸಮಾನ ಪ್ರಾಮುಖ್ಯತೆ ನೀಡೋದು. ಅಥವಾ ಶ್ರೀಮಂತರು ಮತ್ತು ಬಡವರ ಸಹಬಾಳ್ವೆ. ಬಹಳಷ್ಟು ಪ್ರಶ್ನೆಗಳಲ್ಲಿ ಇದು ರಿಪೀಟೆಡ್ ಆಗಿದೆ, ಬಹಳಷ್ಟು ಪ್ರಶ್ನೆ ಪತ್ರಿಕೆಗಳಲ್ಲಿ. ಸರಿಯಾದ ಉತ್ತರ ಖಾಸಗಿ ವಲಯಗಳು ಮತ್ತು ಸಾರ್ವಜನಿಕ ವಲಯಗಳು ಇವೆರಡರ ನಡುವೆ ಇರ್ತಕ್ಕಂಥ ಸಹಬಾಳ್ವೆಯನ್ನು ನಾವು ಮಿಶ್ರ ಆರ್ಥಿಕತೆ ಅಥವಾ ಅಮಿಶ್ರ ಆರ್ಥಿಕತೆಯ ಪ್ರಮುಖ ಲಕ್ಷಣ. ಖಾಸಗಿ ವಲಯ ಮತ್ತು ಸಾರ್ವಜನಿಕ ವಲಯಗಳ ಸಹಬಾಳ್ವೆ. ನೆಕ್ಸ್ಟ್, ಒಂದು ವರ್ಷದಲ್ಲಿ ದೇಶದಲ್ಲಿ ಉತ್ಪಾದಿಸುವ ಸರಕು ಮತ್ತು ಸೇವೆಗಳ ಮೌಲ್ಯ ಎಷ್ಟು? ಇದನ್ನು ಯಾವ ಥರ ಎಕ್ಸ್ಪ್ಲನೇಷನ್ ಮಾಡ್ತಾರೆ ಅಂದರೆ ಎಕನಾಮಿಕ್ಸಲ್ಲಿ ಇದನ್ನು ಹೆಂಗೆ ಯಾವ ಥರ ಎಕ್ಸ್ಪ್ರೆಸ್ ಮಾಡ್ತಾರೆ ಅಂತ. ಒಂದು ವರ್ಷದಲ್ಲಿ ಒಂದು ದೇಶದಲ್ಲಿ ಉತ್ಪಾದಿಸುವಂತಹ ಸರಕು ಮತ್ತು ಸೇವೆಗಳ ಮೌಲ್ಯ ನೋಡಿ, ಫ್ಯಾಕ್ಟರ್ ವೆಚ್ಚದಲ್ಲಿ ರಾಷ್ಟ್ರೀಯ ಆದಾಯ, ನಿವ್ವಳ ರಾಷ್ಟ್ರೀಯ ಉತ್ಪಾದನೆ, ಮಾರುಕಟ್ಟೆ ಬೆಲೆಯಲ್ಲಿ ನಿವ್ವಳ ರಾಷ್ಟ್ರೀಯ ಉತ್ಪಾದನೆ, ಮಾರುಕಟ್ಟೆ ಬೆಲೆಯಲ್ಲಿ ಒಟ್ಟು ರಾಷ್ಟ್ರೀಯ ಉತ್ಪಾದನೆ. ಸರಿಯಾದ ಉತ್ತರ GNP. ಮಾರುಕಟ್ಟೆ ಬೆಲೆಯಲ್ಲಿ ಒಟ್ಟು ರಾಷ್ಟ್ರೀಯ ಉತ್ಪಾದನೆ, ಗ್ರಾಸ್ ನ್ಯಾಷನಲ್ ಪ್ರಾಡಕ್ಟ್. ಮಾರುಕಟ್ಟೆ ಬೆಲೆಯಲ್ಲಿ ಒಟ್ಟು ರಾಷ್ಟ್ರೀಯ ಉತ್ಪಾದನೆಯನ್ನು ಹೆಂಗೆ ಕರಿತೀವಿ ಅಂದರೆ ಒಂದು ವರ್ಷದಲ್ಲಿ ದೇಶದಲ್ಲಿ ಉತ್ಪತ್ತಿಯಾಗುವಂತಹ ಸರಕು ಮತ್ತು ಸೇವೆಗಳ ಮೌಲ್ಯ, ಅದನ್ನು GNP ಅಂತ ನಾವು ಕರಿತೇವೆ. ನೆಕ್ಸ್ಟ್, ಈ ಕೆಳಗಿನವುಗಳಲ್ಲಿ ಯಾವುದು ಆರ್ಥಿಕ ಅಪರಾಧಗಳೊಂದಿಗೆ ವ್ಯವಹರಿಸುತ್ತದೆ? ನೋಡಿ, ಮೀಸಾ, NSA, ಟಾಡಾ, ಕಾಫಿ ಪೋಸಾ.
ಸರಿಯಾದ ಉತ್ತರ ಈ ಕಾಫಿ ಪೋಸ. ಕಾಫಿ ಪೋಸ ಎನ್ನುವುದು ಆರ್ಥಿಕ ಅಪರಾಧಗಳೊಂದಿಗೆ ವ್ಯವಹರಿಸುತ್ತದೆ. ನೆಕ್ಸ್ಟ್, ಭಾರತದಲ್ಲಿ ಹಣದುಬ್ಬರವನ್ನು ಇದರಿಂದ ಅಳೆಯಲಾಗುತ್ತದೆ. ಹಣದುಬ್ಬರವನ್ನು ಇದರಿಂದ ಅಳೆಯಲಾಗುತ್ತದೆ. ಸಗಡು ಬೆಲೆ ಸೂಚ್ಯಂಕ ಸಂಖ್ಯೆ ಅಥವಾ ನಗರ ಈ ಕೈಯಾರೆ ಕೆಲಸಗಾರರಿಗೆ ಗ್ರಾಹಕ ಬೆಲೆ ಸೂಚ್ಯಂಕ, ಕೃಷಿ ಕಾರ್ಮಿಕರಿಗೆ ಗ್ರಾಹಕ ಬೆಲೆ ಸೂಚ್ಯಂಕ, ರಾಷ್ಟ್ರೀಯ ಆದಾಯ ಹಣದುಬ್ಬರವಿಳಿತ. ಸರಿಯಾದ ಉತ್ತರ ರಾಷ್ಟ್ರೀಯ ಆದಾಯದ ಹಣದುಬ್ಬರವಿಳಿತ. ಭಾರತದಲ್ಲಿ ಹಣದುಬ್ಬರವನ್ನು ನಾವು ಈ ರಾಷ್ಟ್ರೀಯ ಆದಾಯ ಹಣದುಬ್ಬರವಿಳಿತದಿಂದ ಅಳೆಯಲಾಗುತ್ತದೆ. ಈ ಕೆಳಗಿನ ಯಾವ ಕಾರ್ಯಕ್ರಮಗಳು ಬಡ ಮಹಿಳೆಯರ ಸಾಲ ಅಗತ್ಯಗಳನ್ನು ಪೂರೈಸುತ್ತವೆ? ನೋಡಿ, ಆಪ್ಷನ್ಸ್ ನೋಡ್ತಾ ಹೋಗಿ. ಮಹಿಳಾ ಸಮೃದ್ಧಿ ಯೋಜನೆ, ರಾಷ್ಟ್ರೀಯ ಮಹಿಳಾ ಕೋಶ್, ಇಂದಿರಾ ಮಹಿಳಾ ಯೋಜನೆ, ಮಹಿಳಾ ಸಮಾಖ್ಯ ಕಾರ್ಯಕ್ರಮ. ಸರಿಯಾದ ಉತ್ತರ ರಾಷ್ಟ್ರೀಯ ಮಹಿಳಾ ಕೋಶ್. ಈ ರಾಷ್ಟ್ರೀಯ ಮಹಿಳಾ ಕೋಶ್ ಎನ್ನುವಂತಹ ಕಾರ್ಯಕ್ರಮ ಬಡ ಮಹಿಳೆಯರ ಸಾಲ ಅಗತ್ಯಗಳನ್ನು ಪೂರೈಸುತ್ತವೆ. ಹಾಗಾದರೆ ಇಷ್ಟೆಲ್ಲ ಓದ್ತಾ ಹೋದ್ವಿ ನಾವು. ಹಾಗಾದರೆ ರಾಷ್ಟ್ರೀಯ ಆದಾಯವೆಂದರೆ ಏನು? ರಾಷ್ಟ್ರೀಯ ಆದಾಯವೆಂದರೆ ಏನು? ನೋಡಿ, ಮಾರುಕಟ್ಟೆ ಬೆಲೆಯಲ್ಲಿ ನಿವ್ವಳ ದೇಶೀಯ ಉತ್ಪನ್ನ. ಮಾರುಕಟ್ಟೆ ಬೆಲೆಯಲ್ಲಿ ನಿವ್ವಳ ದೇಶೀಯ ಉತ್ಪನ್ನ, ಇದನ್ನು ನಾವು ರಾಷ್ಟ್ರೀಯ ಆದಾಯ ಅಂತ ಕರಿತೇವೆ. ನಿವ್ವಳ ದೇಶೀಯ ಉತ್ಪನ್ನ. ನೆಕ್ಸ್ಟ್, ಈ ಕೆಳಗಿನ ಯಾವ ಕಾರ್ಯಕ್ರಮವು ಗ್ರಾಮೀಣ ಮಹಿಳೆಯರಲ್ಲಿ ಉಳಿತಾಯವನ್ನು ಉತ್ತೇಜಿಸುವ ಗುರಿಯನ್ನು ಹೊಂದಿದೆ? ಸರಿಯಾದ ಉತ್ತರ ಮಹಿಳಾ ಸಮೃದ್ಧಿ ಯೋಜನೆ. ಮಹಿಳಾ ಸಮೃದ್ಧಿ ಯೋಜನೆಯು ಗ್ರಾಮೀಣ ಮಹಿಳೆಯರಲ್ಲಿ ಉಳಿತಾಯ ಉತ್ತೇಜಿಸುವ ಗುರಿಯನ್ನು ಹೊಂದಿದೆ. ಹಾಗಾದರೆ ರಾಷ್ಟ್ರೀಯ ಮಹಿಳಾ ಕೋಶ್ ಎನ್ನುವುದನ್ನು ನಾವು ಹಿಂದೆ ಓದಿದ್ವಿ. ಅವರ ಸಾಲ ಅಗತ್ಯತೆಗಳನ್ನು ಪೂರೈಸುತ್ತದೆ ರಾಷ್ಟ್ರೀಯ ಮಹಿಳಾ ಕೋಶ್ ಎನ್ನುವಂಥದ್ದು. ಈ ಮಹಿಳಾ ಸಮೃದ್ಧಿ ಯೋಜನೆಯು ಈ ಗ್ರಾಮೀಣ ಮಹಿಳೆಯರಲ್ಲಿ ಉಳಿತಾಯವನ್ನು ಉತ್ತೇಜಿಸುವಂತಹ ಗುರಿಯನ್ನು ಹೊಂದಿದೆ. ನೆಕ್ಸ್ಟ್, ಭಾರತದ ಅತಿ ದೊಡ್ಡ ವಾಣಿಜ್ಯ ಬ್ಯಾಂಕ್ ಯಾವುದು? ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ RBI, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, ICICI ಬ್ಯಾಂಕು, ಬ್ಯಾಂಕ್ ಆಫ್ ಇಂಡಿಯಾ. ಈ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ನನ್ನ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ಇದಕ್ಕೆ ಸರಿಯಾದ ಉತ್ತರವನ್ನು ನಾನು ಮುಂದಿನ ವಿಡಿಯೋದಲ್ಲಿ ನೀಡುತ್ತೇನೆ. ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಒಂದು ಲೈಕ್ ಮಾಡಿ. ಧನ್ಯವಾದಗಳು. ಇದೇ ರೀತಿಯ ಹೊಸ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.